ಇವತ್ತು ನಾವು ಸುಳ್ಯವನ್ನು ದಾಟಿ ಬೆಂಗಳೂರಿನತ್ತ ಬಂದಿದ್ದೇವೆ. ಸೊ ಇಲ್ಲಿ ನಾವು ಸುಮಾರು ಒಂದು 800 ಗಿಡಗಳಿದೆ ನನ್ನ ಹತ್ರ. ಇಷ್ಟು ನಾವು 1.25 ಎಕರೆನಲ್ಲೇ ಮಾಡ್ತಾ ಇದ್ದೀವಿ. ನಿಮಗೆ ಕೃಷಿ ಹಿನ್ನೆಲೆ ಇತ್ತಾ? ಇಲ್ಲ, ಕೃಷಿ ಹಿನ್ನೆಲೆ ಖಂಡಿತ ಇಲ್ಲ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಸಿಟಿನಲ್ಲೇ. ಆಮೇಲೆ ನಮ್ದು ಏನಂದರೆ ಕಂಪ್ಲೀಟು ಸಾವಯವ ಕೃಷಿ. ನಾವು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಲ್ಲ ನಮ್ಮ ತೋಟದಲ್ಲಿ, ಯಾವುದೇ ಸ್ಪ್ರೇ ಕೂಡ ಹೊಡೆಯಲ್ಲ. ಇದನ್ನು ತೆಗೆಯೋ ಅಷ್ಟೊತ್ತು ಇದು ಬೆಳೆಯುತ್ತೆ. ಸೊ ಒಂದು ಬ್ಯಾಗಿಂದ ನಮಗೆ ಸರಿಸುಮಾರು 1 kg ಇಂದ 1 kg 360 ಗ್ರಾಮ್ ಬರಬೇಕು. ಏಲಕ್ಕಿ, ಅದು ಮೂಸಂಬಿ ಗಿಡ, ಆ ಕಡೆ ನಿಂಬೆ, ಗಜನಿಂಬೆ, ಎಳ್ಳಿಕಾಯಿ. ಇದಕ್ಕಿಂತ ಚಿಕ್ಕದ ಬೇರೆ ರೇಟು. ಇದು 5 ರೂಪಾಯಿಂದ ಶುರು ಆಗುತ್ತೆ. 5, 4, 3, 2, 1. ನಮಗೆ ಎತ್ತಿನ ಗಾಣ ಹೆಂಗೆ ಓಡುತ್ತೆ, ಇದು ಕರೆಂಟಲ್ಲಿ ಓಡುತ್ತೆ. ಬಟ್ ಒಳಗಡೆ ನಡೆಯೋ ಅಂಥ ಕ್ರಿಯೆ ನೋಡಿ, ಇಲ್ಲಿ ನೀವು ನೋಡ್ಬೋದು. ಇದು ಮರದ ಗಾಣ. ಇವರು ತಯಾರಿಸ್ತಾ ಇರುವಂಥ ಸಾಂಬಾರ್ ಪೌಡರ್ ಅಲ್ವಾ? SSH. ನೋಡಿ, ಇಷ್ಟರಲ್ಲೇ ನಮಗೆ ಏನಿಲ್ಲ ಅಂದರೂ ಒಂದು ತಿಂಗಳಿಗೆ 1,500 ರೂಪಾಯಿ 2,000 ರೂಪಾಯಿವರೆಗೂ ಮಾರಾಟ ಮಾಡ್ತೀವಿ. ಸೊ ಇದು 1 ವರ್ಷದಿಂದ 1 ವರ್ಷ 4 ತಿಂಗಳವರೆಗೂ ಮೊಟ್ಟೆ ಇಡುತ್ತೆ ಪ್ರತಿದಿನ. ವೀಕ್ಷಕರೇ ನಮಸ್ತೆ. ಸುಳ್ಯ ತಾಲೂಕಿನ ವಿವಿಧ ಪ್ರದೇಶಗಳಲ್ಲಿ ಕೃಷಿ ಸಾಧನೆಯನ್ನು ಮಾಡ್ತಾ ಇರುವಂಥವರ ಜೊತೆಗೆ ಕೃಷಿಯ ಜೊತೆಗೆ ಇನ್ನಿತರ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕೂಡ ತಯಾರು ಮಾಡಿ ಯಶಸ್ಸನ್ನು ಪಡೆದಿರುವಂಥ ಅನೇಕ ಮಂದಿಯ ಯಶಸ್ಸಿನ ಕಥೆಯನ್ನು, ಯಶಸ್ಸಿನ ಸ್ಟೋರಿಯನ್ನು ನಮ್ಮ ಚಾನಲ್ ಮೂಲಕ ನೀವು ನೋಡಿದ್ದೀರಿ. ಅದರ ಜೊತೆಗೆ ಸುದ್ದಿ ಸಂಸ್ಥೆ ಸುದ್ದಿ ಕೃಷಿ ಅರಿವು ಕೇಂದ್ರದ ಮೂಲಕ ಕೂಡ ತರಬೇತಿಗಳನ್ನು ಸಂಘಟಿಸ್ತಾ ಇದೆ, ಕೃಷಿಕರಿಗೆ ಮಾಹಿತಿಯನ್ನು ನೀಡ್ತಾ ಇದೆ. ಇವತ್ತು ನಾವು ಸುಳ್ಯವನ್ನು ದಾಟಿ ಬೆಂಗಳೂರಿನತ್ತ ಬಂದಿದ್ದೇವೆ. ಬೆಂಗಳೂರಿನ ನೆಲಮಂಗಲದಲ್ಲಿ ಕೇವಲ 1.5 ಎಕರೆಯಲ್ಲಿ ಲಕ್ಷಗಟ್ಟಲೆ ಆದಾಯವನ್ನು ಪಡಿತಾ ಇರುವಂಥ ಮತ್ತು ಈ ಆದಾಯವನ್ನು ಕೃಷಿ ಮತ್ತು ಇನ್ನಿತರ ಮೌಲ್ಯವರ್ಧಿತವಾದಂತಹ ಒಂದು ಅವರ ಏನು ಕೆಲಸ ಕಾರ್ಯಗಳ ಮೂಲಕ ಆದಾಯವನ್ನು ಪಡಿತಾ ಇರುವಂಥ ಶ್ರೀಮತಿ ಪದ್ಮಿನಿ ಗೌಡ ಅವರ ಒಂದು ಫಾರ್ಮಲ್ಲಿ ನಾವಿದ್ದೇವೆ. ಅವರ ಸಂಸ್ಥೆ ಏನಿದೆ, ಈ ಸಂಸ್ಥೆ ವಿವಿಧ ಉತ್ಪನ್ನಗಳನ್ನು ತಯಾರು ಮಾಡುತ್ತೆ, ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತೆ. ಅದು ಅಣಬೆ ಇರ್ಬೋದು, ಮಸಾಲೆ ಇರ್ಬೋದು, ಜೊತೆಗೆ ನಾಟಿ ಕೋಳಿಯ ಮೊಟ್ಟೆ ಇರ್ಬೋದು. ಇಂಥ ಅನೇಕ ತರನಾದ ಕೃಷಿ ಮತ್ತು ಅದಕ್ಕೆ ಪೂರಕವಾದ ಮೌಲ್ಯವರ್ಧಿತವಾದಂಥ ಉತ್ಪನ್ನಗಳನ್ನು ಅವರು ಮಾರುಕಟ್ಟೆಗೆ ನೀಡ್ತಾ ಇದ್ದಾರೆ. ಈ ಯಶಸ್ಸಿನ ಒಂದು ಕಥೆಯನ್ನು ಕೂಡ ನಮ್ಮ ವೀಕ್ಷಕರಿಗೆ ಹೇಳಬೇಕಾಗಿದೆ. ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ. ಅವರನ್ನು ಪರಿಚಯ ಮಾಡಿಕೊಳ್ಳೋಣ. ಅದರ ಜೊತೆಗೆ ಈ 1.5 ಎಕರೆಯಲ್ಲಿ ಏನೆಲ್ಲ ಇದೆ ಎನ್ನುವುದನ್ನು ಕೂಡ ನಾವು ಪರಿಚಯ ಮಾಡಿಕೊಳ್ಳೋಣ. ಬನ್ನಿ. ವೀಕ್ಷಕರೇ, ನಾನೀಗ ಉಲ್ಲೇಖಿಸಿದ ಹಾಗೆ ಈಗಾಗಲೇ ನಾವು ಸುಳ್ಯದಿಂದ ಬೆಂಗಳೂರಿನತ್ತ ಬಂದಿದ್ದೇವೆ. ಇಲ್ಲಿ 1.5 ಎಕರೆಯಲ್ಲಿ ಒಂದು ವೈವಿಧ್ಯಮಯವಾದ ಕೃಷಿ ಪದ್ಧತಿ ಜೊತೆಗೆ ಇನ್ನಿತರ ಉತ್ಪನ್ನಗಳನ್ನು ತಯಾರು ಮಾಡುವಂಥ ಒಂದು ಸಂಸ್ಥೆಗೆ ಬಂದಿದ್ದೇವೆ. ನಮ್ಮೊಂದಿಗೆ ಶ್ರೀಮತಿ ಪದ್ಮಿನಿ ಗೌಡ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಸಾಧಾರಣವಾಗಿ ಸುಳ್ಯ ಒಂದು ಕೃಷಿ ಪ್ರದೇಶ. ನಾವು ಅನೇಕ ಸ್ಟೋರಿಗಳನ್ನು, ಸಕ್ಸಸ್ ಸ್ಟೋರಿಗಳನ್ನು ಮಾಡಿದ್ವಿ. ಆದರೆ ಅದಕ್ಕೆ ಪೂರಕವಾಗಿ ನಮ್ಮ ಸಂಸ್ಥೆಗೂ ನಮ್ಮ ಅರಿವು ಕೇಂದ್ರದ ಪೂರಕವಾಗಿ ಈಗ ಬೆಂಗಳೂರಿನತ್ತ ನಾವು ಬಂದಿದ್ದೇವೆ. ಒಂದು ಹೊಸ ಒಂದು ಕೃಷಿ ಪ್ರಪಂಚವನ್ನು, ಅದರ ಜೊತೆಗೆ ಇನ್ನಿತರ ಉತ್ಪನ್ನಗಳನ್ನು ಒಂದು ಮಾಡುವಂಥ ಒಂದು ಘಟಕಕ್ಕೆ ಕೂಡ ನಾವು ಬಂದಿದ್ದೇವೆ. ಆರಂಭದಲ್ಲಿ ನಿಮ್ಮೊಂದಷ್ಟು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ. ನನ್ನ ಹೆಸರು ಪದ್ಮಿನಿ ಗೌಡ ಅಂತ. ನಾನು ಕೆಂಜಿಗ್ನಹಳ್ಳಿ ಗ್ರಾಮ ಅನ್ನೋ ಕಡೆ ನಮ್ಮ ಶ್ರೀ ಸಾಯಿರಾಮ್ ಫಾರ್ಮ್ ಇದೆ. ಇಲ್ಲಿ ನಾವು ಸಮಗ್ರ ಕೃಷಿ ಅಂತ ಹೇಳ್ತೀವಿ. ಸಮಗ್ರ ಕೃಷಿ ಜೊತೆಗೆ ಡೈವರ್ಸಿಫೈಡ್ ಅಗ್ರಿ ರಿಲೇಟೆಡ್ ಬಿಸ್ನೆಸ್ಸೇ ಮಾಡ್ತಿದ್ದೀನಿ. ಅಂದರೆ ಮಶ್ರೂಮ್ ಕಲ್ಟಿವೇಷನ್ ಇರ್ಬೋದು, ಇದು ಅಡಿಕೆ ತಟ್ಟೆಗಳ ಪ್ರೊಡಕ್ಷನ್ ಇರ್ಬೋದು, ಎಣ್ಣೆಗಾಣ, ಮತ್ತು ಸಾಂಬಾರ್ ಪುಡಿಯ ಯೂನಿಟ್ಟು, ಒಂದು ಚಿಕ್ಕ ಪೌಲ್ಟ್ರಿ, ಆಮೇಲೆ ಇದರದ್ದೆಲ್ಲ ವೇಸ್ಟು ಅನ್ನೋದು ಹೋಗಿ ನಮ್ಮದು ವರ್ಮಿ ಕಾಂಪೋಸ್ಟ್ ಯೂನಿಟ್ ಇದೆ. ಅಂದರೆ ಎರೆಹುಳು ಗೊಬ್ಬರದ ಘಟಕ ಇದೆ. ಸೊ ಇಲ್ಲಿ ನಾವು ಸುಮಾರು ಒಂದು 800 ಗಿಡಗಳಿದೆ ನನ್ನ ಹತ್ರ. ಇಷ್ಟು ನಾವು 1.25 ಎಕರೆನಲ್ಲೇ ಮಾಡ್ತಾ ಇದ್ದೀವಿ. ಓಕೆ. ಎಷ್ಟು ಅಂದರೆ ಇಲ್ಲಿ ನೀವು ಜಾಗ ಪರ್ಚೇಸ್ ಮಾಡಿದ್ದು ಸರ್? ಆಯಿತು, 10 ವರ್ಷ ಆಯಿತು. 10 ವರ್ಷ ಆಯಿತು. ಆದರೆ ನಾವು ಇಂಪ್ರೂವ್ ಮಾಡಿದಂದರೆ ಗಿಡಗಳೆಲ್ಲ ನೆಟ್ಟಿದ್ದು ಒಂದು 7 ವರ್ಷ ಆಯಿತು. ನಿಮಗೆ ಕೃಷಿ ಹಿನ್ನೆಲೆ ಇತ್ತಾ? ಇಲ್ಲ, ಕೃಷಿ ಹಿನ್ನೆಲೆ ಖಂಡಿತ ಇಲ್ಲ. ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಸಿಟಿನಲ್ಲೇ. ನಮ್ದು ಎಜುಕೇಶನ್ ಇದು ಅಲ್ಲ, ಮತ್ತು ಕೃಷಿನಲ್ಲಿ ನಮ್ಮ ಮನೆಯಲ್ಲಿ ಯಾರೂ ತೊಡಗಿಸ್ಕೊಂಡಿಲ್ಲ. ನಿಮಗೆ ಹೇಗೆ ಆಸಕ್ತಿ ಬಂತು?
ಹಾಗೆ ಸರ್, ಚಿಕ್ಕ ವಯಸ್ಸಿಂದ ಅಂದರೆ ಗಿಡಗಳು ನೇಚರ್ ಜೊತೆಗೆ ನನಗೆ ಒಂದು ಒಡಂಬಡಿಕೆ ಇಟ್ಕೋಬೇಕಂತ, ನಂದೇ ಆಗಿದ್ದು ಸ್ವಂತ ತೋಟ ಇರಬೇಕು ಅನ್ನೋದು ಇತ್ತು, ಒಂದು ಡ್ರೀಮ್ ಇತ್ತು. ಸೊ ಹಂಗಾಗಿ ಅದನ್ನು ಮಾಡಿದ್ದು. ಬಟ್ ಪರ್ಚೇಸ್ ಮಾಡುವಾಗ ಈ ಭೂಮಿ ಹೇಗಿತ್ತು? ಪೂರ್ತಿ ಇದು ಏನು ಹೇಳ್ತಾರೆ ಪಾರ್ಥೇನಿಯಂ ಗಿಡಗಳಿತ್ತು. ನನಗಿಂತ ಹೈಟ್ ಅಂತ ಪಾರ್ಥೇನಿಯಂ ಗಿಡ ಇತ್ತು. ಮತ್ತೆ 3 ವರ್ಷ ನಾವು ಯಾರ ಹತ್ರ ಕೊಂಡ್ಕೊಂಡ್ರಿ ಅವರಿಗೇನೆ ನಾವು ಜಮೀನು ಬಿಟ್ಕೊಟ್ಟಿದ್ರಿ ಏನಾದರೂ ಮಾಡಿಕೊಂಡು ಉಳುಮೆ ಮಾಡಿ ಅಂತ. ಬಟ್ ಅವ್ರು ಮಾಡದೇ ಇರೋ ಕಾರಣ ನಮಗೆ ಜಮೀನು ಬರಡಾಗ್ತಿದೆ ನೋಡೋಕೆ ಇಷ್ಟ ಆಗದೆ ಫಸ್ಟ್ ಗಿಡ ನೆಡೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಹಣ್ಣಿನ ಗಿಡಗಳು ಮತ್ತೆ ಟೀಕು ಅಡಿಕೆ ಎಲ್ಲ ಹಾಕಕ್ಕೆ ಶುರು. ನೀವು ಹೇಳಿದ್ರಿ ಈಗಾಗಲೇ ಸಮಗ್ರ ಕೃಷಿ ಅಂತ. ಈ ಸಮಗ್ರ ಕೃಷಿಯಲ್ಲಿ ಏನೆಲ್ಲ ಇದೆ? ನಮ್ಮದ್ರಲ್ಲಿ ಸಮಗ್ರ ಕೃಷಿನಲ್ಲಿ ಒಂದು 150 ಟೀಕ್ ಮರಗಳಿದೆ, ಆಮೇಲೆ ಒಂದು 210 ಅಡಿಕೆ ಮರಗಳಿದೆ, ಆಮೇಲೆ ಕಾಳು ಮೆಣಸು ಗೊತ್ತಲ್ಲ ಅದು ಹಾಕಿದ್ದೀವಿ, ಆಮೇಲೆ ಇದು ಜಾಕಾಯಿ ಅಂತೀವಿ ನಟ್ಮೆಗ್ ಅಂತ ಅದಿದೆ, ಆಮೇಲೆ ಕೋಕೋ ಇದೆ, ಆಮೇಲೆ ಏಲಕ್ಕಿ ಹಾಕಿದ್ದೀವಿ, ಮತ್ತೆ ಪ್ರತಿಯೊಂದು ತರಕಾರಿ ಬೆಳ್ಕೊಳ್ತೀವಿ, ಮತ್ತೆ ಲವಂಗ ಚಕ್ಕೆ ಗಿಡಗಳು, ಆಮೇಲೆ ಎಲ್ಲ ಥರದ ಹಣ್ಣು ಮನೆಗೆ ನಾವೇನೇನು ತಿಂತೀವಿ ಪ್ರತಿಯೊಂದು ಇಲ್ಲಿ ಹಣ್ಣಿನ ಗಿಡಗಳಿದೆ. ಇಷ್ಟು ಗಿಡಗಳಿದೆ. ನಾವು ಗಮನಿಸ್ತಾ ಇದ್ದೀವಿ ಬಹುತೇಕವಾಗಿ ನಮ್ಮ ಆ ಭಾಗದಲ್ಲಿ ಕರಾವಳಿಯಲ್ಲಿ ಯಾವುದೆಲ್ಲ ಬೆಳೀತಾರೆ ಅದೆಲ್ಲವೂ ಕೂಡ ಇದೆ. ಈ ಒಂದು ಬೆಂಗಳೂರು ಎಂಬ ಮಹಾನಗರದಲ್ಲಿ ಆಪಲ್ ಕೂಡ ಬೆಳೆದಿದ್ದೀವಿ ಸರ್. ಆಪಲ್, ಮೂಸಂಬಿ, ನಿಂಬೆ, ಆಮೇಲೆ ಎಳ್ಳಿಕಾಯಿ, ಮತ್ತೆ ಆರೆಂಜು, ಹಳಸು, ಮಾವೇ 4 ಥರ ಇದೆ. ಆಮೇಲೆ ಸೀಬೆಕಾಯಿನಲ್ಲಿ ವೆರೈಟೀಸ್ ಹಾಕೊಂಡಿದ್ದೀವಿ, ಸಪೋಟಾನಲ್ಲಿ ವೆರೈಟೀಸ್ ಇದೆ, ಲಿಚಿ ಇದೆ, ಚೆರೀಸ್ ಇದೆ, ಸ್ಪೈಸಿ ಗೋವಾ ಇದೆ, ವಾಟರ್ ಆ್ಯಪಲ್ ಇದೆ, ನೆಲ್ಲಿಕಾಯಿ ಇದೆ, ಬೆಟ್ಟದ ನೆಲ್ಲಿ ಇದೆ. ಅಂದರೆ ನಾನು ಏನೇನು ಕನ್ಸ್ಯೂಮ್ ಮಾಡ್ಕೊಳ್ತೀವಿ ನಾವು ಮನೆಯಲ್ಲಿ ಆ ಸೀಸನ್ಗೆ ತಕ್ಕಂಗೆ ಬರುವಂಗೆ ಹಾಕ್ಕೊಳ್ಳಿ. ಎಲ್ಲಿ ಇದರ ಮಾಹಿತಿ ಎಲ್ಲ ಎಲ್ಲಿ ಪಡೀತೀರಿ, ಯಾವ ರೀತಿ ಬೆಳಿಬೇಕು ಅಂತ? ಸರ್ ಇದು ನಾನು KVK ಅಥವಾ GKVKಗೆ ಹೋಗ್ತೀನಿ. ಆಮೇಲೆ ಇನ್ನೊಬ್ರು ತೇಜ ನರ್ಸರಿ ಅಂತಿದೆ, ಅವರು GKVK ಟ್ರೈನರ್ ಆಗಿದ್ರಂತೆ ಮುಂಚೆ, ಅವ್ರ ಹತ್ರ ಮಾಹಿತಿ ತಗೊಂಡೆ. ಅಂದರೆ ನನಗೂ ಮುಂಚೆ ಗೊತ್ತಿರಲಿಲ್ಲ. ಆಮೇಲೆ ನಮ್ದೇನಂದರೆ ಕಂಪ್ಲೀಟು ಸಾವಯವ ಕೃಷಿ. ನಾವು ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಯೂಸ್ ಮಾಡಲ್ಲ ನಮ್ಮ ತೋಟದಲ್ಲಿ, ಯಾವುದೇ ಸ್ಪ್ರೇ ಕೂಡ ಹೊಡಿಯಲ್ಲ, ಅದನ್ನು ಮನೆಯಲ್ಲೇ ತಯಾರಿ ಮಾಡ್ಕೊಳ್ತೀವಿ. ನಮ್ದು ಎರೆಹುಳು ಗೊಬ್ಬರ ಇದೆ, ಆಮೇಲೆ ಕೋಳಿ ಗೊಬ್ಬರ ಇದೆ, ಕುರಿ ಗೊಬ್ಬರ ಇದೆ, ಹಸುವಿಂದು ಕೊಟ್ಟಿಗೆ ಗೊಬ್ಬರ ಇರೋದ್ರಿಂದ ಪ್ರತಿಯೊಂದು ಅದೇ ಯೂಸ್ ಮಾಡ್ತೀವಿ. ನಿಮ್ಮ ಆಸಕ್ತಿ ಅಥವಾ ಹವ್ಯಾಸವನ್ನು ಇವತ್ತು ಆದಾಯ ಬರುವಂತಹ ಒಂದು ಮಾರ್ಗದಲ್ಲಿ ಕೂಡ ನೀವು ಮಾಡ್ತಾ ಇದ್ದೀರಲ್ವಾ? ಅದ್ರ ಜೊತೆಗೆ ಹಾಳೆ ತಟ್ಟ ಘಟಕ ಇದೆ, ಅಣಬೆ ತಯಾರಿಸ್ತಾ ಇದ್ದೀರಲ್ವಾ? ಹೇಗಿದೆ, ನಾನು ಮಾರ್ಕೆಟ್ ಮಾಡ್ತೀರಿ ಹೇಗೆ? ಮಾರ್ಕೆಟ್ ಎಲ್ಲ ಕಂಪ್ಲೀಟ್ ನಂದು B2B ಅಂದರೆ B2C ಇದೆ ಸರ್. ನಂದು ಬಿಸ್ನೆಸ್ಸು ಡೈರೆಕ್ಟಾಗಿ ಕನ್ಸ್ಯೂಮರ್ಗೆ ಹೋಗುತ್ತೆ. ಒಂದು FPOಗೆ ಟೈಅಪ್ ಆಗಿದ್ದೀನಿ, ಅಲ್ಲಿ ಎವ್ರಿಡೇ ನಂದು ಮಶ್ರೂಮ್ ಹೋಗುತ್ತೆ, ಮತ್ತು ವಾರದಲ್ಲಿ 2 ಸರ್ತಿ ಮೊಟ್ಟೆ ಕಳಿಸ್ತೀವಿ, ಎಣ್ಣೆ ಕಳಿಸ್ಕೊಡ್ತೀವಿ ಅವರಿಗೆ. ಬಟ್ ಅದರ್ವೈಸ್ ನಮ್ಮದು ಒಂದು ಬಂಚ್ ಆಫ್ ಕಸ್ಟಮರ್ದು ಒಂದು ಇದಿದೆ ಸರ್ಕಲ್ಲು, ಅಲ್ಲಿಗೆ ಹೋಗುತ್ತೆ ಎಲ್ಲ. ಓಕೆ ವೀಕ್ಷಕರೇ, ಇದು ಪದ್ಮಿನಿ ಗೌಡ ಅವರು ನಡೆಸ್ತಾ ಇರುವಂತಹ ಅಣಬೆ ಉತ್ಪಾದನಾ ಘಟಕ. ತಾವು ಗಮನಿಸ್ತಾ ಇದ್ದೀರಿ, ತುಂಬ ದೊಡ್ಡ ಮಟ್ಟದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಒಂದು ಸ್ವರೂಪದ ಬಗ್ಗೆ ಹೇಳಿ. ಎಸ್, ಇದು ಗ್ರೋ ರೂಮ್ ಅಂತ ಹೇಳ್ತೀವಿ ಸರ್. ಆ್ಯಕ್ಚುಲ್ ಆಗಿ ಇದು ಗ್ರೋ ರೂಮು. ಇದಕ್ಕೆ ಮುಂಚೆ ಬರೋದು ಒಂದು ಸ್ಪಾಂಡ್ರನ್ ರೂಮು, ಅದು ಡಿಸ್ಇನ್ಫೆಕ್ಟ್ ಮಾಡಿಟ್ಟಿರೋದ್ರಿಂದ ಇವತ್ತಿನ ಓಪನ್ ಮಾಡಲ್ಲ. ಇವತ್ತು ಸಂಜೆ ಓಪನ್ ಮಾಡಿ ಮತ್ತೆ ನಾವು ಬ್ಯಾಗ್ಸ್ ತಯಾರಿ ಮಾಡಬೇಕು. ಇದು ರೆಡಿ ಟು ಫ್ರೂಟ್ ಬ್ಯಾಗ್ಸ್ ಅಂತ ಹೇಳ್ತೀವಿ. ಅಂದರೆ ಇದರಲ್ಲಿರೋದು ನೆಲ್ಲುಲ್ಲು ಹಾಗೂ ಅಣಬೆ ಬೀಜ. ಸೊ ಬೀಜ ಹಾಕಿದ್ಮೇಲೆ ಮೈಸೀಲಿಯಮ್ಮು ಅಂದರೆ ಸ್ಪಾನ್ ಅಂದರೆ ಬೀಜ, ಮೈಸೀಲಿಯಮ್ ಅಂದರೆ ಮೊಳಕೆ. ಇದು ಮೈಸೀಲಿಯಮ್ಮು ನಮಗೆ ಪೂರ್ತಿ ಪ್ರೊಡ್ಯೂಸ್ ಆಗಿರೋದು. ಈಗ ಇದು ರೆಡಿ ಟು ಫ್ರೂಟ್ ಅಂತಂದರೆ ಇದು ಅಣಬೆ ಕೃಷಿ ತೆಗೆಯೋದಕ್ಕೆ ನನಗೆ ಕರೆಕ್ಟ್ ಆಗಿದೆ ಅಂತ. ಈಗ ಇದನ್ನು ಈ ರೀತಿ ಅರ್ಧ ಕಟ್ ಮಾಡಿಕೊಂಡು ಸ್ವಲ್ಪ ಹುಲ್ಲನ್ನು ಒಳಗಡೆಗೆ ಹಾಕಿಬಿಟ್ಟು ನಾವು ಕೇಸಿಂಗ್ ಸಾಯಿಲ್ ಅಂತ ಏನು ಕೊಡ್ತೀವಿ ಮೀಡಿಯಾ ಅದು ಬೆಳೆಯೋದಕ್ಕೆ, ಅದು ಪ್ರಿಪೇರ್ ಮಾಡಿಕೊಂಡು ನಾವು ಇದಕ್ಕೆ ಮಣ್ಣು ಕೊಟ್ಬಿಟ್ಟು ಗ್ರೋ ರೂಮ್ಗೆ ಹಾಕ್ತೀವಿ. ಇಲ್ಲಿಗೆ ಬಂದ ಮೇಲೆ 11 ದಿನಕ್ಕೆ ನಮಗೆ ಬೆಳೆ ಶುರು ಇರುತ್ತೆ ಕಟಾವ್ಗೆ. ವರ್ಷದ ಎಲ್ಲ ಕಾಲಕ್ಕೂ ಆಚೆಗಡೆ ಮಳೆ ಬೀಳುತ್ತೋ ಬಿಸಿಲು ಬೀಳುತ್ತೋ ಅದಕ್ಕೆ ನಾವು ಅದಕ್ಕೆ ಬೇಕಾಗಿರೋ ಟೆಂಪ್ರೇಚರು ಮತ್ತೆ ಅದಕ್ಕೆ ಏನು ವಾತಾವರಣ ಬೇಕು ಅಂದರೆ ಬೆಳಕು, ಗಾಳಿ, ಆಕ್ಸಿಜನ್, ಅಂದರೆ ಬೆಳಕು, ಆಕ್ಸಿಜನ್ನು ಮತ್ತು ಟೆಂಪ್ರೇಚರು ಮತ್ತು ಹ್ಯೂಮಿಡಿಟಿ ಅದನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಿದ್ವಿ. ಇದು ನೋಡಿ, ಅದು ಫುಲ್ ಇತ್ತಲ್ಲ ಬ್ಯಾಗು, ಅದರಲ್ಲಿ ಅರ್ಧ ಕಟ್ ಮಾಡಿದಾಗ ಈ ರೀತಿ ಆಗುತ್ತೆ. ಇದರಲ್ಲಿ ಮಣ್ಣು ಹಾಕಿ ನಾವು ಇದನ್ನು 11 ದಿನ, ಇಲ್ಲಿ ಇದು 11ನೇ ದಿನದ ಬೆಳೆ, ಇವತ್ತಿಂದ ಶುರು ಆಗುತ್ತೆ ಕ್ರಾಪು. ಇದನ್ನು ತೆಗೆಯೋ ಅಷ್ಟೊತ್ತಿಗೆ ಇದು ಬೆಳೆಯುತ್ತೆ. ಸೊ ಒಂದು ಬ್ಯಾಗಿಂದ ನಮಗೆ ಸರಿಸುಮಾರು 1 kgಯಿಂದ 1 kg 360 ಗ್ರಾಮ್ ಬರಬೇಕು. ಆವಾಗ ಕರೆಕ್ಟಾಗಿದೆ, ಎಲ್ಲ ಪ್ಯಾರಾಮೀಟರ್ಸು ಸರಿ ಇದೆ ಮತ್ತು ನಾವು ಬೆಳೀತಿರೋ ವಿಧಾನ ಸರಿ ಇದೆ ಅಂತ. ಇದೀಗ ಈ ಬ್ಯಾಗಿನ ವ್ಯಾಲಿಡಿಟಿ ಎಷ್ಟು ಇರ್ತದೆ? ಇದು ನೋಡಿ, ಆ ಬ್ಯಾಗ್ ಆ ಥರ ಮಾಡಿ ಮೈಸೀಲಿಯಂ ಪ್ರೊಡ್ಯೂಸ್ ಆದಮೇಲೆ ನೀವು ಗಾಳಿ ಬೆಳಕು ಕೊಡದೇ ಇದ್ದರೆ 6 ತಿಂಗಳವರೆಗೂ ಆ ಬ್ಯಾಗ್ ಹಾಗೆ ಇರುತ್ತೆ. 6 ತಿಂಗಳಾದ್ಮೇಲೆ ಕೂಡ ಕಟ್ ಮಾಡಿ ನೀವು ಇಟ್ಟರೆ ಬೆಳೆ ಬರುತ್ತೆ. ಸೊ ಇದು ಹಿಂಗೆ ಕಟ್ ಮಾಡಿದ್ಮೇಲೆ 11ನೇ ದಿನಕ್ಕೆ ಬೆಳೆ. ಈ ಮಣ್ಣಲ್ಲಿ ನಮಗೆ pH ವ್ಯಾಲ್ಯೂ ಇರೋವರೆಗೂ, ಅಂದರೆ ಇದು ಮೀಡಿಯಾ ಆಗಿ ವರ್ಕ್ ಆಗುತ್ತೆ ಇದಕ್ಕೆ. ಸೊ ಇದರಲ್ಲಿ pH ವ್ಯಾಲ್ಯೂ ಇರೋವರೆಗೂ ಬೆಳೆ ಬರುತ್ತೆ. ಅದು ಬೆಳೆ ನೋಡಿ ಇದು ಒಣಗಕ್ಕೆ ಶುರು ಆಗುತ್ತಲ್ಲ, ಅವಾಗ ನಮ್ಗೆ ಗೊತ್ತಾಗುತ್ತೆ ಇದರಲ್ಲಿ pH ವ್ಯಾಲ್ಯೂ ರೆಡ್ಯೂಸ್ ಆಗಿದೆ ಅಂತ. ಸೊ ಏನು ಮಾಡ್ತೀವಿ, ಮಣ್ಣನ್ನು ತೆಗೆದು ಹೊಸ ಮಣ್ಣು ಹಾಕ್ತೀವಿ ಮತ್ತೆ ಬೆಳೆ. ಇಲ್ಲಿಂದು ಕೆರೆ ಮಣ್ಣು.
ಬ್ಯಾಗ್ನಲ್ಲಿ ನಮಗೆ 1 kg ಅಷ್ಟು ಅಂತೂ ಮಿನಿಮಮ್ ಅಂತೂ 1 kg ಬರಬೇಕು ಬಳೆ ಅಂತ. ನೋಡಿ ಫಸ್ಟ್ ಕ್ರಾಪು 1 2 3 4 5 6 600 ಗ್ರಾಮು. ಇದರಲ್ಲಿ ಎಷ್ಟಿದೆ 1 2 ಇದೆಲ್ಲ ಬರುವಂಥದ್ದು. ಸೊ 600 ಸರ್. ಇದು ಇವತ್ತು ಕಟ್ ಮಾಡ್ತೀವಿ ಇದೆರಡು, ಇದು ನಾಳೆಗೆ. ಇದರಲ್ಲಿ 2 ಸಲ ಬೆಳಿತೀವಿ. ಆಮೇಲೆ ಏನಾಗುತ್ತೆ ನೋಡಿ, ಬೆಡ್ಡು ಬೆಳೆದಂಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ಹುಲ್ಲನ್ನು ತೆಗೆದು ಮತ್ತೆ ಅದರಲ್ಲಿ ಹಾಕಿ ಈ ಥರದ್ದೊಂದು 8 ಬ್ಯಾಗು ಅಥವಾ 6 ಬ್ಯಾಗ್ನ ಅದರಲ್ಲಿ ಹಾಕಿಬಿಟ್ಟು ಮಣ್ಣು ಹಾಕಿರ್ತೀವಿ, ಮತ್ತೆ ಕ್ರಾಪ್ ಬರುತ್ತೆ. ಬಹುಶಃ ಇದನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ, ಇದೇನು ವೇಸ್ಟ್ ಮೇಡಮ್? ವೇಸ್ಟು ಬೆಳೆ ತೆಗೆದಾದ್ಮೇಲೆ ಉಳಿದಿರೋಂಥ ಹುಲ್ಲು ಮತ್ತು ವೇಸ್ಟು ಇದು ನಾವು ಇದನ್ನು ಎರೆಹುಳು ಗೊಬ್ಬರಕ್ಕೆ ಕನ್ವರ್ಟ್ ಮಾಡ್ಕೊಳ್ತೀವಿ. ಸೊ ಇದೆಲ್ಲ ಬೆಳೆ ಆಗೋಗಿರೋ ಟಬ್ಸು ಈಚೆ ಬಂದಿದೆ. ಮಣ್ಣನ್ನು ಪಕ್ಕಕ್ಕೆ ತೆಗೆದುಕೊಳ್ತೀವಿ, ಮಣ್ಣನ್ನು ಸಪ್ರೇಟ್ ಮಾಡಿಬಿಟ್ಟು ಹುಲ್ಲು ತೊಗೊಂಡೋಗಿ ನಾವು ಎರೆಹುಳು ಘಟಕಕ್ಕೆ ಹಾಕ್ತೀವಿ. ಅಲ್ಲಿಗೆ ಹೋಗೋಣ ನೋಡೋದಕ್ಕೆ. ಟೀಕ್ ಮರಗಳನ್ನು ನೋಡ್ತಾ ಇದ್ರಿ, ಇದರ ಒಂದು ಬೆಳೆಯುವ ಒಂದು ಕೃಷಿಯನ್ನು ಕೂಡ ಅವರು ಮಾಡ್ತಾ ಇರುವಂಥವ್ರು. ಎಷ್ಟು ವರ್ಷ ಆಯಿತು ಮೇಡಮ್? ಇದು 7 ವರ್ಷದ ಗಿಡಗಳು ಸರ್. ಅಂದರೆ ಇದು ಟಿಶ್ಯೂ ಕಲ್ಚರ್ ಆಗಿರೋದ್ರಿಂದ ನಮಗೆ ಈ ರೀತಿ ನೇರವಾಗಿ ಮತ್ತು ಬೇಗ ಗ್ರೋತ್ ಬರುತ್ತೆ. ಇಲ್ಲಾಂದರೆ ಕನ್ವೆನ್ಷನಲ್ ಅಂದರೆ 25ರಿಂದ 40 ವರ್ಷ ಬೇಕಾಗುತ್ತೆ. ಬಟ್ ಇದು ಟಿಶ್ಯೂ ಕಲ್ಚರು ಆವಿಷ್ಕಾರ ಆಗಿದೆ, ಒಳ್ಳೆ ಸಸಿ ಕೊಟ್ಟಿದ್ರು ಅವರು. ಸೊ ಹಾಗಾಗಿ 7 ವರ್ಷದ್ದು, ಅವ್ರು 8 ವರ್ಷಕ್ಕೆ ಕಡಿಬೋದು ಅಂತ ಹೇಳಿದ್ದಾರೆ. ಬಟ್ ಬಿಸಿಲಿಲ್ಲ ನಮಗಿಲ್ಲಿ. ನೀವು ನೋಡ್ಬೋದು ಆ ಕಡೆಗೂ ಅಡಿಕೆ ಮರಗಳು, ಆ ಕಡೆ ಅಡಿಕೆ ಈ ಕಡೆ ಅಡಿಕೆ. ಸೊ ಅದು ಚಿಕ್ಕ ಸಸಿ ಇದ್ದಾಗಿಂದ ಅದಕ್ಕೆ ನೆರಳು ಅಡಿಕೆದೇ ಜಾಸ್ತಿ ಆಗಿದ್ದರಿಂದ ಸಣ್ಣ ಇದೆ. ಇಲ್ಲಾಂದರೆ ಬಿಸಿಲು ಪ್ರದೇಶದಲ್ಲಿ ಹಾಕಿದರೆ ಅವ್ರು ಹೇಳ್ದಂಗೆ 8 ವರ್ಷ ಕಟಾವು ಮಾಡ್ಬೋದು. ವೀಕ್ಷಕರೇ, ನಾವು ಈಗ ಬಂದಿರುವಂಥದ್ದು ಇದೇ ಒಂದು ಪದ್ಮಿನಿ ಗೌಡ ಅವರು ಏನು ನಡೆಸ್ತಾ ಇದ್ದಾರೆ ಎರೆಹುಳ ಘಟಕಕ್ಕೆ. ಹೇಳಿ ಮೇಡಮ್, ಇದರ ಒಂದು ವಿವರಣೆ ಕೊಡಿ. ಸರ್, ಅದೇ ನಾನು ಹೇಳಿದ್ನಲ್ಲ, ನಮ್ಮದು 0 ವೇಸ್ಟ್ ಕಾನ್ಸೆಪ್ಟ್ ಇರುವಂಥ ತೋಟ. ಸೊ ಇಲ್ಲಿ ಏನೇ ಹಸಿ ಕಸ ಅಂದರೆ ಕಳೆ ಏನು ಬರುತ್ತೆ ಅಥವಾ ಒಣಗಿದ ಎಲೆಗಳೇನು ಬೀಳುತ್ತೆ, ಮತ್ತು ನಮ್ಗೆ 2 ಹಸು ಇದೆ. ಈಗ ಅಟ್ ಪ್ರೆಸೆಂಟು ಇನ್ನೊಂದು ಕಡೆ ಬಿಟ್ಟಿದ್ದೀವಿ. ಅಂದರೆ ಇಲ್ಲಿ ಹಾಲು ಕರಿಯೋಕ್ಕೆ ಇವಾಗಿರೋ ಲೇಬರಿಗೆ ಬರೋಲ್ಲ. ಇಲ್ಲ ಹತ್ತಿರದಲ್ಲಿ ಒಂದು 5 ಕಿಲೋಮೀಟ್ರ್ನಲ್ಲಿ ಒಬ್ರದ್ದು ಫಾರ್ಮ್ ಇದೆ, ನಮ್ಮ ಫ್ರೆಂಡ್ ಇದೆ, ಅಲ್ಲಿದೆ. ಸೊ ಸಗಣಿ ಮತ್ತು ಹಸಿ ಕಸ, ಒಣಗಿದ ಕಸ ತಗೊಂಡು ಮತ್ತು ನಮ್ಮದು ಇದು ಅಣಬೆ ಬೆಳೆದಾದ್ಮೇಲೆ ಉಳಿಯುತ್ತಲ್ಲ ಹುಲ್ಲು, ಅದನ್ನು ಡಿಸ್ಪೋಸ್ ಮಾಡಿದೆ ನಾವು ಅದನ್ನು ಇಲ್ಲಿಗೆ ಹಾಕ್ಕೊಂಡು ಮತ್ತು ಅಡಿಕೆ ಹಾಳೆ ಮಾಡ್ತೀವಲ್ಲ ಅದರದ್ದು ವೇಸ್ಟ್ ಕಟ್ಟಿಂಗ್ಸು ಎಲ್ಲ ಸೇರಿ ನಾವು ಅದು ಲೇಯರ್ ವೈಸ್ ಹಾಕ್ಕೊಂಡು ಎರೆಹುಳು ಗೊಬ್ಬರ ಮಾಡ್ಕೊಳ್ತೀವಿ. ನಿಮ್ಮ ಈ ಥರ ಎಲ್ಲ ಬೆಳೆಗಳಿಗೂ ಕೂಡ ಇದೇ ಗೊಬ್ಬರ? ಎಲ್ಲ ನಮ್ಮದು ಸಾವಯವ, ಕಂಪ್ಲೀಟ್ ಸಾವಯವ. ಅದು ಬಿಟ್ಟು 100 ಟನ್ ನಾನು ಪ್ರೊಡಕ್ಷನ್ ತೆಗಿತೀನಿ ಆ್ಯನ್ಯುವಲ್ಲಿ. ಅದನ್ನು ಮಾರಾಟ ಮಾಡ್ತೀವಿ, ರೈತರು ತಗೊಂಡು ಹೋಗ್ತಾರೆ. ಬ್ಯಾಗ್ ಮಾಡಿಡ್ತೀವಿ ನೋಡಿ, ಅಲ್ಲಿ ರೆಡಿ ಮಾಡಿದ್ದೀವಿ, ತೋರಿಸ್ತೀವಿ ನೋಡಿ. ಇದು ಇಷ್ಟು ರಾಶಿ ಹಾಕ್ತೀವಿ, ಇದು ಇನ್ನೂ ಹಾಕ್ತಾ ಇರೋವಂಥದ್ದು. ಇಷ್ಟು ಎತ್ತರಕ್ಕೆ ರಾಶಿ ಹಾಕಿ ನೀರು ಹಾಕಿ ಒಂದು 3 ತಿಂಗಳಷ್ಟೊತ್ತಿಗೆ ಪೂರ್ತಿ ಡಿಕಂಪೋಸ್ ಆಗಿ ಕೆಳಗಡೆಗೆ ಬರುತ್ತೆ. ಆಮೇಲೆ ಹುಳು ಬಿಡ್ತೀವಿ ನಾವು ಇದಕ್ಕೆ. ಹುಳು ಮೇಲೆ ತಿನ್ಕೊಂಡು ಹೋದಂಗೆ ಅದನ್ನು ತೆಗೆದು ಜರಡಿ ಮಾಡಿಕೊಂಡು ಬ್ಯಾಗ್ ಮಾಡಿಬಿಡ್ತೀವಿ. ಸರ್, ಕರೆಕ್ಟಾಗಿ ಒಳ್ಳೆ ಕಾಂಪೋಸ್ಟ್ ಬೇಕು ಅಂತಂದರೆ 3 ತಿಂಗಳು ಡಿಕಂಪೋಸಿಂಗ್ ಬಿಡ್ತೀವಿ. ಆಮೇಲೆ ಒಂದು ತಿಂಗಳಿಂದ 1.5 ತಿಂಗಳು ಕಂಪ್ಲೀಟ್ ಆಗುತ್ತೆ. ನೀರು ಆಟೋಮೆಟಿಕ್ ಹೋಗೋಂಗೆ ಮಾಡಿದ್ದೀವಿ. ಯಾಕಂದರೆ ಸುಮ್ಮನೆ ಅದು ಕೆಲಸದವ್ರು ಮತ್ತು ಅದನ್ನು ಹಿಡ್ಕೊಂಡು ನಿಂತ್ಕೊಂಡು 2 ಅವರ್ ಮಾಡ್ತಾರೆ. 5 ನಿಮಿಷಕ್ಕೆ ಇದೆಲ್ಲ ನಾವೇ ಮಾಡ್ಕೊಂಡಿರುವಂಥದ್ದು. ಇದೇನು ಹೆಚ್ಚು ಆಳ ಇಲ್ಲ, ಒಂದೇ ರಿಂಗು 1.5 ಅಡಿ ಇದೆ. ಅದು ಎಕ್ಸಸ್ ನೀರು ಇಲ್ಲಿಗೆ ಬಿಡುತ್ತೀವಿ, ತಿರ್ಗಾ ಇದನ್ನ ಎತ್ತು ಹಾಕ್ತೀವಿ. ಇದರಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಚೆನ್ನಾಗಿರುತ್ತೆ. ಮತ್ತು ಗಿಡಗಳಿಗೆ ಕೆಲವು ಫಂಗಸ್ ಬಂದಾಗ ಈ ನೀರನ್ನ ಹೊಡಿತೀವಿ. ಕೆಮಿಕಲ್ ಯಾವುದೂ ಯೂಸ್ ಮಾಡಲ್ಲ ಸರ್. ಹೌದು, ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ವರ್ಮಿ ವಾಶ್ ಅಂತ ಏನು ಹೇಳ್ತಾರಲ್ಲ, ಅದು ಇಲ್ಲೇ ಬರುತ್ತಲ್ಲ, ನಮಗೆ ಕಲೆಕ್ಟ್ ಆಗುತ್ತೆ. ಇದನ್ನು ತೆಗೆದು ಸ್ಪ್ರೇಯರ್ಗೆ ಹಾಕ್ಕೊಂಡು ಹೊಡಿತೇವೆ. ನಮ್ಮ ಹಸುದೆ ಸಗಣಿ, ನಮ್ಮ ಹಸುದೆ. ಹೈನುಗಾರಿಕೆಯನ್ನು ಮಾಡ್ತಾ ಇದ್ರೆ? ಹೈನುಗಾರಿಕೆನೂ ಮಾಡ್ತೀವಿ. ಇದು ನೋಡಿ ಎರೆಹುಳು ಗೊಬ್ಬರ ಜರಡಿ ಹಿಡಿದು ಪ್ಯಾಕ್ ಮಾಡೋ ಅಂಥದ್ದು. ವೀಕ್ಷಕರು ಗಮನಿಸ್ತಾ ಇದ್ರಿ, ಇನ್ನು ಸಮಗ್ರ ಕೃಷಿ ಅಂತ ಅವ್ರು ಏನು ಹೇಳ್ತಾ ಇದ್ರು, ಈ ತೋಟವನ್ನು ಗಮನಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅಡಿಕೆ ಇದೆ, ಅದೇ ರೀತಿಯಲ್ಲಿ ಕಾಳು ಮೆಣಸು ಇದೆ, ಮೇವಿದೆ, ಏಲಕ್ಕಿ ಇದೆ, ಕೊಕ್ಕೋ ಇದೆ. ಇದು ಏನು ಹೇಳ್ತಾರೆ ನಾವು, ಟ್ಯೂಬರ್ ರೋಸ್ ಅಂತ, ಸುಗಂಧರಾಜ ಅಂತಿರಲ್ಲ ಅದು. ಸೊ ಇಲ್ಲಿ ಆ ಕಡೆ ಮೆಣಸಿನಕಾಯಿ ಇದೆ. ಯಾವ ತಳಿ ಇದು ಕಾಳು ಮೆಣಸು? ಕಾಳು ಮೆಣಸು ಕರಿಮುಂಡ ನಮ್ಮ ಭಾಗದಲ್ಲಿ ಅದು ಎಲ್ಲ ಟೆಂಪ್ರೇಚರ್ನಲ್ಲೂ ಬೆಳೆಯುತ್ತೆ ಅಂತ ಅದನ್ನು ಹಾಕಿದ್ವಿ. ಇದು ಮಾಮೂಲಿ ನಾಟಿ ಮರ ಸರ್, ಇವ್ರ ಹತ್ರ ತೊಗೊಂಬಂದಿರೋ ಗೋಟು ಅಂದರೆ ನಾವು ತೋಟದ ಸಮೇತ ಕೊಡ್ತೀವಿ, ಅವ್ರು ಬಂದು ಎಲ್ಲ ಮಾಡ್ಕೊಳ್ತಾರೆ, ಚೈನಿ ಮಾಡೋರು. ಅದೆಲ್ಲ ನಾವು ಮಾಡಲ್ಲ. ಇದು 5ನೇ ವರ್ಷದ್ದು. ಅದು ಆ ಕಡೆ ಇರೋದು ಹಳೇದು, ಅದನ್ನು ಒಂದು 30 ವರ್ಷ ಆಗಿದೆಯಾ ಸುಮತಿ. ಸೊ ಇಲ್ಲಿ ಏಲಕ್ಕಿ ಇದೆ, ತೆಂಗು ಇದೆ ಅಲ್ವಾ? ತೆಂಗು ಇದೆ, ತೆಂಗು 22 ಇದೆ.
ಏಲಕ್ಕಿ, ಅದು ಮೂಸಂಬಿ ಗಿಡ, ಆ ಕಡೆ ನಿಂಬೆ, ಗಜನಿಂಬೆ, ಎಳ್ಳಿಕಾಯಿ. ಸೊ ಮನೆಗೆ ಏನೇನು ಬೇಕು ಹೂವು ತರಕಾರಿ ನಾವು ಬೆಳ್ಕೊಳ್ತೀವಿ. ಈಗ 1.5 ತಿಂಗಳಿಂದ ಮಳೆ ಸತತವಾಗಿದ್ದರಿಂದ ನಮಗೆ ತರಕಾರಿ ಹೆಚ್ಚಿಗೆ ಬೆಳೆಯೋಕ್ಕಾಗಿಲ್ಲ. ಮೆಣಸಿನ್ಕಾಯಿ ಇದೆ. ಇದರ ಜೊತೆಗೆ ಪದ್ಮಿನಿ ಗೌಡ ಇವರು ಹಾಳೆ ತಟ್ಟೆ ಘಟಕವನ್ನು ಕೂಡ ನಡೆಸ್ತಾ ಇದ್ದಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಹಲವಾರು ಯಂತ್ರಗಳಿವೆ. ಇದೆಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಮೇಡಮ್? ಇದು 3 ವರ್ಷ. ಇದು 3 ವರ್ಷ. ಎಲ್ಲ ಒಂದೇ ದಿನ ಓಪನ್ ಮಾಡಿದ್ದು. ಸೊ ಬೇರೆ ಬೇರೆ ಆಕಾರದ್ದು ಬೇರೆ ಬೇರೆ. ಹೌದು, 4 ಇಂಚಿಂದ 12 ಇಂಚ್ವರೆಗೂ ಇದೆ ಸೈಜಸ್, ಡಿಫ್ರೆಂಟ್ ಸೈಜಸ್. ಇದಕ್ಕೆಲ್ಲ ವರ್ಕರ್ಸ್ ಇದ್ದಾರೆ. ಈಗ ಊಟಕ್ಕೆ ಹೋದ್ರಲ್ಲ, ನೀವು ಬಂದಾಗ ಮಾಡ್ತಿದ್ರು, ಊಟಕ್ಕೆ ಹೋಗಿದ್ದಾರೆ. ಬೇರೆ ಬೇರೆ ನೋಡಿ, ಇದು ಎಕ್ಸ್ಪೋರ್ಟ್ ಡೈಸು ಬೇರೆ ಇದಾವೆ. ಎಕ್ಸ್ಪೋರ್ಟ್ ಅಂದ್ರೆ ಡೊಮೆಸ್ಟಿಕ್ ಆರ್ಡರ್ ಬಂದಾಗ. ಇದು ನಮಗೆ ಡೈರೆಕ್ಟ್ ಆಗಿ ಏನಿಲ್ಲ ಕಾಂಟ್ಯಾಕ್ಟ್, ನಮ್ಗೆ ಡೊಮೆಸ್ಟಿಕ್ ಅಷ್ಟೇ ಇರೋದು. ಎಷ್ಟು ಯಂತ್ರ ಇದೆ ಮೇಡಮ್? 12 ಡೈ ಇದೆ, 4. ಒಂದೊಂದಕ್ಕೆ ನಿಮಗೆ ಒಂದು ಮೆಷಿನರಿಗೆ ಸರ್, ಪ್ಲೇಟ್ಗೆ ಡಿಫ್ರೆಂಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. 10 ಇಂಚ್ ಬೇರೆ, ಇದು ಬೇರೆ ರೇಟು, ಇದು ಬೇರೆ ರೇಟು. ಇದಕ್ಕಿಂತ ಚಿಕ್ಕದು ಬೇರೆ ರೇಟು. ಇದು 5 ರೂಪಾಯಿಂದ ಶುರು ಆಗುತ್ತೆ. 5, 4, 3, 2, 1. ಹಾಳೆ ಎಲ್ಲಿಂದ ತರ್ತೀರಿ? ಹಾಳೆ ಇಲ್ಲೇ ಸುತ್ತಮುತ್ತ ರೈತರು ಇದಾರಲ್ಲ, ಅವ್ರ ಹತ್ರ. ಅಡಿಕೆ ಬೆಳೆಯುವವರು ಇದ್ದಾರೆ. 3,500 ಎಕರೆ ಇದೆ ನಮ್ಮ ಒಂದು ಹೋಬಳಿನಲ್ಲೇ. ಹಾಗಾಗಿ ಹಾಳೆ ತಟ್ಟೆಗೆ ಸಮಸ್ಯೆ ಇಲ್ಲ. ಪ್ರಿಯ ವೀಕ್ಷಕರೇ, ಈ ಫಾರ್ಮ್ನಲ್ಲಿ ನಾವು ಇನ್ನೊಂದು ಗಮನಿಸಿದ್ದೇವೆ, ಗಾಣದ ಎಣ್ಣೆ ಕೂಡ. ಅದರ ಬಗ್ಗೆ ಹೇಳಿ ಮೇಡಮ್. ಎಣ್ಣೆ ಗಾಣ ಸರ್, ಇದು ವುಡ್ ಪ್ರೆಸ್ಡ್ ಅಂತ ಹೇಳ್ತೀವಿ ಅಲ್ಲ ನಾವು. ಅಂದರೆ ಗಾಣ ಬಂದು ರುಬ್ಬೋ ಕಲ್ಲು ಮತ್ತು ಇದು ಕೆಳಗಡೆ ಇರೋ ಕಲ್ಲು ಮತ್ತು ರುಬ್ಬೋ ಅಂತ ಒರಳು ಅಂತ ಹೇಳ್ತೀವಲ್ಲ, 2 ಮರದಲ್ಲಿ ಮಾಡಿರ್ತಾರೆ. ಮೇಲ್ಗಡೆ ಸ್ಟೀಲ್ ಡ್ರಮ್ ಅಷ್ಟೇ ಇರುತ್ತೆ. ಬಂದು ನೋಡ್ಬೋದು ಇದು ನೀವು ನೋಡಿ ಇದರಲ್ಲಿ. ಸೊ ವುಡ್ ಪ್ರೆಸ್ಡ್ ಅಂತ ಅಂದಾಗ ಇದು ಸ್ಟೀಲ್ ಅಥವಾ ಸ್ಟೀಲ್ ಡ್ರಮ್ನಲ್ಲಿ ಇದು ಮಾಡಲ್ಲ, ಅಂದರೆ ಸ್ಟೀಲ್ ರೊಟೇಟರ್ನಲ್ಲಿ ಇದಾಗಲ್ಲ. ನಮಗೆ ಎತ್ತಿನ ಗಾಣ ಹೆಂಗೆ ಓಡುತ್ತೆ, ಇದು ಕರೆಂಟಲ್ಲಿ ಓಡುತ್ತೆ. ಬಟ್ ಒಳಗಡೆ ನಡೆಯೋ ಅಂಥ ಕ್ರಿಯೆ ನೋಡಿ, ಇಲ್ಲಿ ನೀವು ನೋಡ್ಬೋದು, ಇದು ಮರದ ಗಾಣ. ಹಳೆ ಕಾಲದಲ್ಲಿ ಇದೇ ರೀತಿ ಹೌದು, ಆ ರೀತಿನಲ್ಲೇ ಮಾಡುವಂಥದ್ದು. ಸೊ ಇವತ್ತಿಂದು ಆರೋಗ್ಯ ಸಮಸ್ಯೆ ಇರೋರೆಲ್ಲ ವುಡ್ ಪ್ರೆಸ್ಟೇ ತಿನ್ನಿ ಅಂತ ಡಾಕ್ಟರ್ಸ್ ಹೇಳೋದ್ರಿಂದ ಏನಂದರೆ, ವುಡ್ ಪ್ರೆಸ್ ಮಾಡಿದಾಗ ಹೀಟ್ ಪ್ರೊಡ್ಯೂಸ್ ಆಗಲ್ಲ ನೋಡಿ. ಹಾಗಾಗಿ ನಮಗೆ ಕಡಲೆ ಬೀಜದಲ್ಲಿ ಅಥವಾ ಕೋಕೋನಟ್ನಲ್ಲಿ ಏನು ಸಾಮಗ್ರಿ ಹಾಕ್ತೀವಿ ಅದರಲ್ಲಿರೋ ನ್ಯೂಟ್ರಿಯೆಂಟ್ಸು ಹಾಗೆ ಎಣ್ಣೆನಲ್ಲಿ ಬಂದಿರುತ್ತೆ. ಆರೋಗ್ಯಕ್ಕೆ ಒಳ್ಳೆಯದು ಅಂತ ವುಡ್ ಪ್ರೆಸ್ನ ಇದು ಮಾಡ್ಕೊಳ್ತಾರೆ. ಮಸಾಲ ಏನಲ್ಲ, ಇದು ಮಸಾಲ ಯೂನಿಟ್. ಇದನ್ನೆಲ್ಲ ಎಣ್ಣೆ ರುಬ್ಬಿದ್ರಲ್ವಾ, ಹಿಂಡಿ, ಇದು ಆಕಳಿಗೆ ಸಾಕಿರ್ತಾರಲ್ಲ ಇವರು ತೊಗೊಂಡು ಹೋಗ್ತಾರೆ. ಎಂಥದ್ದು ಏನು ಹೇಳ್ತೀವಿ ನಾವು ಅದನ್ನು, ಹಸು ಸಾಕಿರೋರು, ಸಾಕಾಣೆ ಮಾಡಿರೋರು, ಅವ್ರದ್ದು ಆರ್ಡ್ರ್ ಇದೆ. ಪೂರ್ತಿ ಇಷ್ಟು ಒಬ್ರಿಗೆ ಹೋಗುತ್ತೆ. ಈಗ ಹೈನುಗಾರಿಕೆಗೆ ಹೋಗುತ್ತೆ. ಇದು ಕಡಲೆ ಹಿಂಡಿ, ಕೊಬ್ಬರಿ ಹಿಂಡಿ ಹಾಕಲ್ಲ ನಮ್ಮ ಕಡೆ ಯಾರು. ನಾನು ಪೂರ್ತಿ ಅದೇ, ಯಾಕಂದರೆ 2 ಟನ್ ರುಬ್ಬಿರೋದು ಪೂರ್ತಿ ಇಲ್ಲೇ ಇದೆ. ಇದು ಏನು ಮೇಡಮ್? ಇಲ್ಲಿ ಏನೆಲ್ಲ ತಯಾರಿಸ್ತೀರಿ? ಇದು ರೋಸ್ಟರ್ ಮೆಷಿನು ಸರ್. ಇದು ರೋಸ್ಟರ್ ಮೆಷಿನ್ ಅಂದರೆ ನಾವು ಮಸಾಲ ಪುಡಿ ಮಾಡೋದಕ್ಕೆ ಹುರ್ಕೊಳ್ತೀವಲ್ಲ ಸಾಮಗ್ರಿಗಳನ್ನ, ಇದು ಪಲ್ವರೈಸರು. ಸೊ ಅದು ಆಟೋಮೆಟಿಕ್ಕು ಇದಕ್ಕೆ ಪ್ಯಾಕೆಟಿಂಗ್ ಮಾಡುವಂಥದ್ದು. ಇದು ನೀವು ಇಲ್ಲಿ ತಯಾರಿಸುವಂಥದ್ದು ಹಿಂಗಿಟ್ಟಿದ್ದೀರಾ? ಇವರು ತಯಾರಿಸ್ತಾ ಇರುವಂಥ ಸಾಂಬಾರ್ ಪೌಡರ್ ಅಲ್ವಾ? SSH. ಹೌದು, ಧನಿಯಾ ಪೌಡರ್, ಚಿಲ್ಲಿ ಪೌಡರು. ಹೌದು ಸರ್, ಹಳದಿ ಪೌಡರ್, ಅರಿಶಿಣದ ಪುಡಿ. ಹೂ ಕಟ್ಟೋರಿಗೆ ಮಾರ್ತೀವಿ ಮತ್ತು ನಾವು ಯೂಸ್ ಮಾಡ್ತೀವಿ. ನಾವು ತುಳಸಿ ಎಷ್ಟು ಕಟ್ ಮಾಡಿದ್ರೆ ಅಷ್ಟು ಬರುತ್ತೆ ನೋಡಿ. ಇಷ್ಟರಲ್ಲೇ ನಮಗೆ ಏನಿಲ್ಲ ಅಂದರೂ ಒಂದು ತಿಂಗಳಿಗೆ 1,500 ರೂಪಾಯಿ 2,000 ರೂಪಾಯಿವರೆಗೂ ಮಾರಾಟ ಮಾಡ್ತೀವಿ. ಇದು ಲೆಮನ್ ಗ್ರಾಸ್ ಅಂತ, ಇದು ಮಾರಾಟ ಮಾಡ್ತೀವಿ. ಇದು ಆರ್ಗ್ಯಾನಿಕ್ ಸ್ಟೋರ್ಸ್ಗೆ ಹೋಗುತ್ತೆ. ನೀವು ಇದು ಗೊತ್ತಾ, ಕೇಳಿದ್ದೀರಾ? ಲೆಮನ್ ಗ್ರಾಸ್ ಟೀಗೆಲ್ಲ ಹಾಕ್ಕೊಳ್ತಾರೆ ಮತ್ತು ಹರ್ಬ್ಸ್ ಅದು ಯೂಸ್ ಮಾಡ್ತಾರೆ. ನೋಡ್ತಾ ಇದ್ದೀರಿ ಪ್ರಿಯ ವೀಕ್ಷಕರೇ, ಪದ್ಮಿನಿ ಗೌಡ ಅವರು ದೊಡ್ಡ ಮಟ್ಟದಲ್ಲಿ ಒಂದು ನಾಟಿ ಮೊಟ್ಟೆಗಳನ್ನು ಕೂಡ, ಆ ಒಂದು ಘಟಕ ಕೂಡ ಇದೆ. ಎಷ್ಟು ಕೋಳಿ ಇದೆ ಸರ್? ಎಷ್ಟು? 500. ಇದು BV 380 ಬ್ರೀಡು. ಸೊ ನೋಡಿ, ಹೇಗಿದೆ ಪ್ರಕ್ರಿಯೆ, ಹೇಗೆ ಹೇಳಿ ಸ್ವಲ್ಪ. ಪ್ರಕ್ರಿಯೆ ಅಂತಂದರೆ ಸರ್, ಇದು ನಾವು ಎಗ್ ಲೇಯಿಂಗ್ ಬರ್ಡೇ ತೊಗೊಂಬರ್ತೀನಿ. ಯಾಕಂದರೆ ಸಣ್ಣ ಮರಿಗಳು ತಂದಾಗ ಮಾರ್ಟಾಲಿಟಿ ಜಾಸ್ತಿ ಇರುತ್ತೆ ಅಂತ ನಾವೇನು ಮಾಡ್ತೀವಿ, ಎಗ್ ಲೇಯಿಂಗ್ ಶುರು ಆದಮೇಲೆ ನಾವು ತೊಗೊಂಬರ್ತೀವಿ. ಸೊ ಇದು 1 ವರ್ಷದಿಂದ 1 ವರ್ಷ 4 ತಿಂಗಳವರೆಗೂ ಮೊಟ್ಟೆ ಇಡುತ್ತೆ ಪ್ರತಿದಿನ. ಮಧ್ಯದಲ್ಲಿ 1 ವಾರ ಆ ಥರ ಏನಾದರೂ ಗ್ಯಾಪ್ ತಗೊಳುತ್ತೆ. ಬಟ್ ನಮಗೆ ಗೊತ್ತಾಗಲ್ಲ, ಒಂದೊಂದು ಕೋಳಿ 1.5 ವರ್ಷ ಹೆಚ್ಚು ಕಡಿಮೆ ಅಲ್ಲ, ಆರಾಮಾಗಿಡುತ್ತೆ.
ಸೊ ನಾವು ಇದನ್ನು ಬ್ಯಾಂಗ್ಳೂರಿಗೆ ಕಳಿಸ್ತೇನೆ ಕಂಪ್ಲೀಟ್ ಇದನ್ನು ಬ್ರೌನ್ ಎಗ್ಸ್ ಅಂತ ಹೇಳ್ತಾರಲ್ಲ ಇದೆ ಅದು. ವ್ಯಾಕ್ಸಿನೇಷನ್ ಕೊಡ್ತೀವಿ ಅಂದರೆ ಒನ್ಸ್ ಇನ್ ಅ ಮಂತು ಲಸೋಟ ಅಂತ ಹೇಳಿ ಒಂದು ವ್ಯಾಕ್ಸಿನ್ನು ನೀರಿನಲ್ಲಿ ಹಾಕ್ತೀವಿ ಅಷ್ಟೇ. ಒಳಗಡೆ ಕುರಿ ಸಾಕಾಣಿಕೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪದ್ಮಿನಿ ಗೌಡ ಇವರು, ಇದರ ಬಗ್ಗೆ ಹೇಳಿ ಮೇಡಮ್. ಸರ್ ಈಗ ನಾವು ಇದು ಟ್ರಯಲ್ಗೆ ಒಂದು 5 ಸಾಕಿದ್ದೀನಿ. ಈಗ ಇದನ್ನು ಕೊಟ್ಟಿದ ನಂತರ ಒಂದು 15 ಅಂದರೆ ಇವಾಗ ನನಗೆ ಪೂರ್ತಿ ಹಿಡ್ತಾ ಬಂದಿದೆ ಇದು ಸಾಕೋದು ಹೇಗೆ ಏನು ಅಂತ. ಯಾಕೆಂದರೆ ಅದರಲ್ಲಿ ಗೊಣ್ಣೆ ರೋಗ ಅಂತ ಬರುತ್ತೆ ಅಂತ ಹೇಳಿದರು. ಬಟ್ ಈ ರೀತಿ ನಾವು ಮೇಲ್ಗಡೆ ರ್ಯಾಂಪ್ ಮಾಡಿ ಸಾಕೋದ್ರಿಂದ ಕಾಯಿಲೆಗಳು ಅವಾಯ್ಡ್ ಆಗುತ್ತೆ. ಬಟ್ ಒಳ್ಳೆ ಈಗ ನೋಡಿ ನಮ್ಮದ್ರಲ್ಲಿ ಇದು ಆಗಿದೆ 1 ವರ್ಷ 4 ತಿಂಗಳಾಗಿದೆ ಕುರಿಗಳಿಗೆ, ಒಳ್ಳೆ ಸೈಜ್ ಬಂದಿದೆ. ಸೊ ಇದನ್ನು ಕೊಟ್ಟು ಈಗ ಬೇರೆ ತಂದು ಸಾಕ್ಕೊಳ್ತೀವಿ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಕೇವಲ 1.25 ಎಕರೆಯಲ್ಲಿ ಸಮಗ್ರ ಕೃಷಿ ಪ್ರಪಂಚವನ್ನು ನಮ್ಮ ವೀಕ್ಷಕರು ಕೂಡ ನೋಡಿದ್ದೀರಿ. ಈ ಬೆಂಗಳೂರಿನ ನೆಲಮಂಗಲದಲ್ಲಿ ಪದ್ಮಿನಿ ಗೌಡ ಇವರು ನಡೆಸ್ತಾ ಇರುವಂತಹ ಅವರ ಸಂಸ್ಥೆ, ಅವರ ಕೃಷಿ ತೋಟವನ್ನು ಎಲ್ಲವೂ ಕೂಡ ನೋಡಿದ್ದೀರಿ. ಈ ಹಿಂದೆ ನಮ್ಮ ಸಂಸ್ಥೆಯ ಮಾಲಕರು, ನಮ್ಮ ಗೌರವ ಸಂಪಾದಕರು ಆಗಿರುವಂಥ ಡಾಕ್ಟರ್ UP ಶಿವಾನಂದ ಸರ್ ಅವರು ಇಲ್ಲಿಗೆ ಬಂದಿದ್ದರು. ಅವರು ಇದನ್ನು ಸ್ವತಃ ಇದನ್ನು ಅರಿವನ್ನು ಹೊಂದಿ ಈ ಒಂದು ಕೃಷಿ ಅರಿವು ಕೇಂದ್ರದ ಮೂಲಕ ಇದನ್ನು ಇನ್ನಷ್ಟು ಇದರ ಒಂದು ವಿಸ್ತಾರ ರೂಪವನ್ನು ಕೂಡ ಒಂದು ಪಡ್ಕೊಳ್ಳುವ ಸಲುವಾಗಿ ಇಂಥ ಒಂದು ಅಧ್ಯಯನವನ್ನು ನಾವು ಕೂಡ ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಸುದ್ದಿ ಬಳಗ ಎಲ್ಲರೂ ಕೂಡ ಇವತ್ತು ನಾವು ಕೂಡ ಇಲ್ಲಿಗೆ ಭೇಟಿ ನೀಡಿದ್ದೇವೆ. ಒಂದಷ್ಟು ಮಾಹಿತಿಯನ್ನು ಪದ್ಮಿನಿ ಗೌಡ ಅವರು ನೀಡಿದ್ದಾರೆ. ಮುಂದೆ ಕೂಡ ಈ ಒಂದು ಸುದ್ದಿಯೊಂದಿಗೆ ಅವರ ಸಂಪರ್ಕ ಇದೇ ರೀತಿ ಇರ್ತದೆ. ಅವರ ಏನು ಫರ್ಮ್ ಏನಿದೆ ಅದರ ಬೆಳವಣಿಗೆ ಜೊತೆಗೆ ನಾವೇನು ಮಾಹಿತಿಯನ್ನು ನೀಡ್ತೇವೆ ಕೃಷಿಕರಿಗೆ, ಇಲ್ಲಿಯ ಒಂದು ಮಾಹಿತಿ ಮತ್ತು ಮಾರುಕಟ್ಟೆ ಮಾಹಿತಿಯನ್ನು ಕೂಡ ನಾವು ನೀಡ್ತೇವೆ ಎನ್ನುವ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ನೆಲಮಂಗಲದ ಅವರ ಈ ಒಂದು ಫಾರ್ಮ್ಸ್ನಿಂದ ಸುದ್ದಿ ಬಳಗದ ಎಲ್ಲರ ಜೊತೆ ದುರ್ಗಾಕುಮಾರ್ ನಾಯಕರ ಸುದ್ದಿ ನ್ಯೂಸ್ ಸುಳ್ಳು. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಳದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಡೆ, ಹಳೇಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946123801. ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ. ಮಳೆಗಾಲದ ವಿಶೇಷ ಕೊಡುಗೆಗಳು. ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ ಚೆನ್ನೈ ಶಾಪಿಂಗ್ ಬಜಾರ್. ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಮಕ್ಕಳ ಹಾಗೂ ಮಹಿಳೆಯರ, ಪುರುಷರ ಯಾವುದೇ ಬಟ್ಟೆ ಬರೆಗಳನ್ನ ಕೊಳ್ಳಿರಿ, ಕೇವಲ 180 ರೂಪಾಯಿ ಮತ್ತು 130 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಲಾಂಗ್ ಟಾಪ್ಗಳು, ವೆಸ್ಟರ್ನ್ ಟಾಪ್ಗಳು, ಟಿ ಶರ್ಟ್ಗಳು, ದುಪ್ಪಟ್ಟಗಳು, ಲೆಗಿನ್ಸ್ಗಳು, ಪಟಿಯಾಲ ಪ್ಯಾಂಟ್ಗಳು, ಬಲೂನ್ ಪ್ಯಾಂಟ್ಗಳು, ಟ್ರ್ಯಾಕ್ ಪ್ಯಾಂಟ್ಗಳು, ನೈಟ್ ಪ್ಯಾಂಟ್ಗಳು, 3/4ಗಳು, ಲಾಂಗ್ ಮಿಡಿಗಳು, ಶಾರ್ಟ್ ಮಿಡಿಗಳು, ಪೆಟ್ಟಿಕೋಟ್ಗಳು, ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು, 3/4 ಬಾಕ್ಸರ್, ಸ್ಪೋರ್ಟ್ಸ್ ಬಟ್ಟೆಗಳು, ಬನಿಯನ್ಗಳು, ಟರ್ಕಿ ಟವೆಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು, ಇನ್ನು ಹಲವಾರು ಬಟ್ಟೆ ಬರೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾ ಮಂದಿರ, ಹಳೆ ಬಸ್ ನಿಲ್ದಾಣದ ಎದುರು, ಸುಳ್ಯ. ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ. ಹಿಂದೆ ಭೇಟಿ ನೀಡಿ. ಚೆನ್ನೈ ಶಾಪಿಂಗ್ ಬಜಾರ್, ಶಿವಕೃಪಾ ಕಲಾ ಮಂದಿರ, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಸುಳ್ಯ. ದೂರವಾಣಿ ಸಂಖ್ಯೆ 9108811065.